ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸ್ವಾಮಿ ಯೇಸುವೆ, ಈ ಸಮಯದಲ್ಲಿ ಈ ಮನೆಯಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ಅಂದು ಪ್ರೇಷಿತರು ಪ್ರಾರ್ಥಿಸುವಾಗ, ಆರಾಧಿಸುವಾಗ ಪರಿಶುದ್ಧಾತ್ಮರನ್ನ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಅಂತರಂಗದಲ್ಲಿ ಕಳಿಸಿಕೊಟ್ಟ ಯೇಸುವೆ, ಈ ಸಮಯದಲ್ಲಿ ಅದೇ ಪವಿತ್ರಾತ್ಮರನ್ನ ಸ್ವಾಗತಿಸುತ್ತೇವೆ. ಯೇಸುವೆ, ನಿಮ್ಮ ಆತ್ಮರಿಂದ ನಮ್ಮ ನಮ್ಮ ಹೃದಯಗಳನ್ನು ತುಂಬಿಸಿರಿ. ನಿಮ್ಮ ಆತ್ಮರಿಂದ ನಮ್ಮ ಕುಟುಂಬಗಳನ್ನು ತುಂಬಿಸಿರಿ. ನಮ್ಮ ಪ್ರಾಣ, ಆತ್ಮ, ಶರೀರ ನಿಮ್ಮ ಆತ್ಮರಿಂದ ತುಂಬಲ್ಪಡಲಿ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ. ನಮ್ಮ ಆಲೋಚನೆಯನ್ನು, ನಮ್ಮ ಮನಸ್ಸನ್ನು, ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿಮ್ಮ ಆಳ್ವಿಕೆಗೆ ಬಿಟ್ಟುಕೊಡುತ್ತೇವೆ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ನಮ್ಮನ್ನು ನಡೆಸಿರಿ. ಈ ದಿನದ ಈ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಆರಾಧಿಸಲು, ನಿಮ್ಮೊಂದಿಗೆ ಸೇರಿ ತಂದೆಯನ್ನು ಆರಾಧಿಸಲು, ಯೇಸುವಿನ ಮಾತುಗಳನ್ನು ಆಲಿಸಲು ಕೃಪೆ ನೀಡಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ. ಯೇಸುವೆ ಆರಾಧನೆ, ಆರಾಧನೆ, ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸು ಕ್ರಿಸ್ತರ ಸಾನ್ನಿಧ್ಯವನ್ನು ನಾವು ಅನುಭವಿಸೋಣ. ಈ ಸಂಜೆಯಲ್ಲಿ ಅವರೇ ನಮ್ಮೊಬ್ಬೊಬ್ಬರನ್ನು ಬರಮಾಡಿದ್ದಾರೆ. ನಮ್ಮನ್ನು ಕರೆತಂದ ಯೇಸುವನ್ನು, ಅವರ ಇರುವಿಕೆಯನ್ನು ನಾವು ಈ ಸಮಯದಲ್ಲಿ ಅನುಭವಿಸೋಣ. ಪ್ರಿಯರೇ, ಈ ಪ್ರಪಂಚದಲ್ಲಿ ನಮ್ಮನ್ನು ಅತಿಯಾಗಿ ಪ್ರೀತಿಸಿ ಪಾಪಿಗಳಾಗಿರುವಾಗಲೇ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟವರು ಯೇಸುವಾಗಿದ್ದಾರೆ. ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ ನಮಗೆ ಬೇಕಾದ ಬಲವನ್ನು ಕೊಟ್ಟವರು ಯೇಸು ಪ್ರಭುವಾಗಿದ್ದಾರೆ. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ಕ್ಷಣ ಎದ್ದು ನಿಂತವರಾಗಿ ನಮ್ಮನ್ನೇ ಬಿಟ್ಟು ಕೊಡೋಣ. ಇದೋ ಈ ಜಾಗದಲ್ಲಿ ಯಾವ ರೀತಿ ಪ್ರೇಷಿತರು ಸ್ತುತಿಸಿ ಆರಾಧಿಸುವಾಗ ಅಲ್ಲಿ ದೈವ ಸಾನ್ನಿಧ್ಯವನ್ನು, ಪರಿಶುದ್ಧಾತ್ಮನ ಆ ಒಂದು ಇರುವಿಕೆಯನ್ನು ಅವರ ಅಂತರಂಗದಲ್ಲಿ, ಅವರಿರುವ ಜಾಗದಲ್ಲಿ ಅನುಭವಿಸಿದರೋ ಅದೇ ಪರಿಶುದ್ಧಾತ್ಮರು ಇಂದು ಅದೇ ಅನುಭವವನ್ನು, ಸಾನ್ನಿಧ್ಯವನ್ನು ನಮಗೂ ಕೊಡುವ ದೇವನಾಗಿದ್ದಾರೆ. ಪಿತಾ, ಸುತ, ಪರಿಶುದ್ಧಾತ್ಮ ಈ ಮೂವರು ಕೂಡ ಒಬ್ಬರೇ ಆಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇದು ನಮ್ಮ ಮಧ್ಯದಲ್ಲಿ ಅಂದಿನಿಂದ ಇಂದಿನವರೆಗೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ. ಅವರ ಸಾನ್ನಿಧ್ಯದ ಮುಖಾಂತರ, ವಚನಗಳ ಮುಖಾಂತರ, ಕಾರ್ಯಗಳ ಮುಖಾಂತರವಾಗಿ ಇಂದು ಈ ಒಂದು ಸಂಜೆಯಲ್ಲಿ ನಮ್ಮನ್ನು ಅವರೇ ಒಟ್ಟುಗೂಡಿಸಿದ್ದಾರೆ. ಒಟ್ಟುಗೂಡಿಸಿದ ಆ ದೇವರನ್ನು, ಆ ದೇವರ ಸಾನ್ನಿಧ್ಯವನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅನುಭವಿಸುತ್ತಾ ಈ ಸಮಯದಲ್ಲಿ, ಅಪ್ಪ ಯೇಸುವೆ, ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ,
ಪೂರ್ಣ ಶಕ್ತಿಯಿಂದ ಪೂರ್ಣ ಆತ್ಮದಿಂದ ಆರಾಧಿಸಲು ಅಪ್ಪ ಯೇಸುವೆ ನಮ್ಮ ಅಂತರಂಗಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ನಮ್ಮ ಬಾಯನ್ನು, ನಾಲಿಗೆಯನ್ನು, ನಮ್ಮ ತುಟಿಗಳನ್ನು ಅಪ್ಪ ನಿನ್ನ ವಾಕ್ಯದಿಂದ ಪರಿಶುದ್ಧಗೊಳಿಸಿರಿ. ಅಪ್ಪ ಯೇಸುವೆ, ಯೆಶಾಯನು ಅಶುದ್ಧ ವದನದವನು, ಅಶುದ್ಧ ಜನರ ಮಧ್ಯದಲ್ಲಿ ವಾಸ ಮಾಡುವವನು ಎಂಬುದಾಗಿ ಹೇಳಿದಾಗ ಅಪ್ಪ ಸ್ವರ್ಗದ ಬಲಿಪೀಠದಿಂದ ಆ ಒಂದು ಕೆಂಡವನ್ನು ಇಕ್ಕಳದಿಂದ ತಂದು ದೂತನ ಮುಖಾಂತರವಾಗಿ ಅವನ ನಾಲಿಗೆಗೆ ಮುಟ್ಟಿಸಿ ಅವನನ್ನು ಪರಿಶುದ್ಧ ಮಾಡಿದ ದೇವನೇ, ಇದೋ ಅಪ್ಪ ನಾವು ಪಾಪಿಗಳಾಗಿದ್ದಾಗಲೇ ಶಿಲುಬೆಯಲ್ಲಿ ನಿನ್ನ ಮಗನನ್ನು ಬಲಿ ಕೊಟ್ಟು ಅಪ್ಪ ಪರಿಶುದ್ಧಾತ್ಮರನ್ನು ಕೊಟ್ಟು ಒಬ್ಬೊಬ್ಬರನ್ನು ಪರಿಶುದ್ಧ ಮಕ್ಕಳಾಗಿ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಅಪ್ಪ ಯೇಸುವೆ, ಇದು ನಿನ್ನ ದೊಡ್ಡ ಕೃಪೆಯಾಗಿದೆ, ಇದು ನಿನ್ನ ಒಂದು ದೊಡ್ಡ ಕೃಪೆಯಾಗಿದೆ. ಅಪ್ಪ ಆ ದಿನ ನೀವು ಮಾಡಿದ ಆ ಕಾರ್ಯ ಇವತ್ತು ಕೂಡ ಯಾರೆಲ್ಲ ವಿಶ್ವಾಸಿಸುತ್ತಾರೋ ಅವರ ಅಂತರಂಗದಲ್ಲಿ ಅಂದು ಪ್ರೇಷಿತರು ಅನುಭವಿಸಿದ ಅದೇ ಅನುಭವ ಇವತ್ತು ಕೂಡ ನೀವು ಕೊಡಲು ಶಕ್ತನಾಗಿದ್ದೀರಿ. ಅಪ್ಪ ಯೇಸುವೆ, ನಿಮ್ಮ ಇರುವಿಕೆಯನ್ನು ನಂಬುತ್ತಾ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂಬ ಆ ಒಂದು ಮಾತುಗಳನ್ನು ನೀವು ಅಂದು ಸಮಾರಿಯ ಸ್ತ್ರೀಗೆ ಹೇಳಿಕೊಟ್ರಿ. ಇವತ್ತು ಅದೇ ಮಾತುಗಳನ್ನು ನಮಗೂ ಕೂಡ ಹೇಳ್ತಾ ಇದ್ದೀರಿ. ನಿಮಗೆ ಅದೇ ಇಷ್ಟವಾಗಿದೆ. ತಂದೆಯಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸಬೇಕೆಂಬುದು ನಿಮ್ಮ ಚಿತ್ತವಾಗಿದೆ. ಅದು ತಂದೆ ದೇವರು ಬಯಸುವ ಒಂದು ಕಾರ್ಯವಾಗಿದೆ. ಅಪ್ಪ ಯೇಸುವೆ, ಈ ಸಮಯದಲ್ಲಿ ನಾವೆಲ್ಲರೂ ನಿಮಗೆ ಒಪ್ಪಿಸಿಕೊಡುತ್ತಾ ಈ ಜಾಗದಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಆಳ್ವಿಕೆ ಉಂಟಾಗಲಿ, ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಆಳ್ವಿಕೆ ಉಂಟಾಗಲಿ, ಎಲ್ಲ ಬಲಹೀನತೆಗಳು ದೂರವಾಗಲಿ, ಆರಾಧನೆ ಮಾಡಲು ಅಡ್ಡಿಯಾಗಿರುವ ಸೈತಾನನ ಕ್ರಿಯೆಗಳು ದೂರವಾಗಲಿ, ಲಯವಾಗಿ ಹೋಗಲಿ. ಪ್ರತಿಯೊಬ್ಬರು ಅಂತರಂಗದಲ್ಲಿ ಯೇಸುವೆ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸುವಂತಾಗಲಿ. ಪ್ರತಿಯೊಬ್ಬರ ಅಂತರಂಗಗಳು ಎಮ್ಮಾವು ಗ್ರಾಮದ ಹಾದಿಯಲ್ಲಿ ಯಾವ ರೀತಿಯ ಇಬ್ಬರು ಪ್ರೇಷಿತರ ಹೃದಯಗಳು ಪರಿಶುದ್ಧಾತ್ಮರಿಂದ ಹತ್ತಿ ಉರಿಯುತ್ತಾ ಇತ್ತೋ ಅದೇ ರೀತಿಯ ಅನುಭವ ಈ ಜಾಗದಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೆ ಉಂಟಾಗಲಿ ಎಂದು ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಆ ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು ಪ್ರೀತಿ ತುಂಬಿದ ಹೃದಯದಿಂದ ಹೇಳೋಣ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ಅದನ್ನೇ ಹೇಳೋಣ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಒಮ್ಮೆ ನಾವು ನೋಡೋಣ. ನಿನ್ನ ಹಾಗೆ ದೇವರು ಭುವಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ ಎಂಬುದಾಗಿ ಆಡ್ತಾ ಇದ್ದೀವಿ. ಅವ್ರನ್ನ ಪೂರ್ತಿಯಾಗಿ ಡಿಪೆಂಡ್ ಆಗಿದ್ದೀವ ದೇವರು ಅಂತ ಹೇಳಿ ನಮ್ಮ ಅಂತರಂಗದಲ್ಲಿ ನಿಜವಾಗ್ಲೂ ಅವರನ್ನು ಆರಾಧಿಸ್ತಾ ಇದ್ದೀವ? ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದ ಸರ್ವಸ್ವ ಅವರೇ ಅಂತ ನೀನು ಹೇಳ್ತಾ ಇದ್ದೀಯ. ನಿಜಾನ? ಇವತ್ತು ನಾವು ಸಂಪೂರ್ಣವಾಗಿ ಅವರಿಗೆ ಬಿಟ್ಕೊಡೋಣ. ಈ ದಿನ ನೀವು ಜೀವಂತವಾಗಿರೋದು ಅವರು ಉಳಿಸಿದ್ದರಿಂದ, ಅವರು ನಮ್ಮನ್ನು ಕಾಪಾಡಿದ್ದರಿಂದ. ದೇವರ ವಾಕ್ಯ ಹೇಳುವಂತೆ ಆತನ ಕರುಣೆ ದಿನ ದಿನವೂ ಹೊಸ ಹೊಸದಾಗಿರ್ತದೆ. ಅವರು ನಮ್ಮನ್ನು ಕಾದು ಕಾಪಾಡಿದ್ದಾರೆ. ಆದ್ದರಿಂದ ಸಾಲುಗಳನ್ನು ಬಾಯಿಂದ ಆಡೋದಲ್ಲ, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಣ. ನಮ್ಮ ಅಂತರಂಗದಿಂದ ನಂಬಿಕೆ ಉಳ್ಳವರಾಗಿ, ವಿಶ್ವಾಸವುಳ್ಳವರಾಗಿ ಈ ಸಾಲುಗಳನ್ನು ಅರಿಕೆ ಮಾಡೋಣ.
ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಸ್ತೋತ್ರಪ್ಪ. ನನ್ನೇಸುವೆ ನಿಮಗೆ ಆರಾಧಿಸೋಣ ಮತ್ತೊಂದು ಆವರ್ತಿ. ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಪ್ರಿಯರೇ, ಅನ್ನಳು ಸಾಮುವೇಲನನ್ನು ಸಮರ್ಪಿಸಿದಳು. ಅವಳು ಹೇಳಿದಂತೆ ಮಾಡಿದಳು. ಅದೇ ಪ್ರಕಾರ ಆ ಬಡ ವಿಧವೆ ಅವಳಿಗೆ ಜೀವನಾಂಶಕ್ಕೆ ಇದ್ದಂತಹ 2 ನಾಣ್ಯಗಳನ್ನು ಕೂಡ ಸಮರ್ಪಿಸಿಬಿಟ್ಟಳು. ಅದಕ್ಕಿಂತ ಮಿಗಿಲಾಗಿ ಪಂಚಶತಮ ಹಬ್ಬದ ದಿನ 12 ಮಂದಿ ಪ್ರೇಷಿತರು ಹಣವನ್ನಲ್ಲ, ಆಸ್ತಿಯನ್ನಲ್ಲ, ಅವರ ಬಳಿಯಿದ್ದ ಯಾವುದೇ ವಸ್ತುಗಳನ್ನಲ್ಲ, ಅವರನ್ನೇ ಒಪ್ಪಿಸಿಕೊಟ್ಟು ಬಿಟ್ಟರು. ಅವರನ್ನೇ ಒಪ್ಪಿಸಿಕೊಟ್ಟರಿದ್ದರಿಂದ ಪ್ರಿಯರೇ ಇಂದಿಗೂ ಜೀವಂತವಾಗಿದ್ದಾರೆ. ಇಂದಿಗೂ ಕೂಡ ಅವರಾಡಿದ ಮಾತುಗಳು ಕಾರ್ಯ ಮಾಡ್ತಾ ಇದೆ. ಇವತ್ತು ನೀವು ನಿಮ್ಮನ್ನೇ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ, ಅಂದರೆ ವಿಶ್ವಾಸವಿಡಿ, ನಿಮ್ಮನ್ನೇ ಬಿಟ್ಟುಕೊಡಿ. 12ನೇ ಅಧ್ಯಾಯ ರೋಮ 1:2 ಅದೇ ಹೇಳೋದಲ್ವಾ? ನಿಮ್ಮನ್ನೇ ನೀವು ದಹನ ಬಲಿಗಳನ್ನಾಗಿ ಸಮರ್ಪಿಸಿಕೊಳ್ಳಿ, ಇದೇ ನಿಜವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಲ್ವಾ? ನಿಮ್ಮನ್ನೇ ನೀವು ಸಮರ್ಪಿಸುವಾಗ ಇದು ಆ ಯೇಸು ತಮ್ಮ ರಕ್ತದಿಂದ 2000 ವರ್ಷಗಳ ಹಿಂದೆ ಸುರಿಸಿ ತೊಳೆದ ಪಾಪ, ಶಾಪ, ಆ ಬಿಡುಗಡೆ ಇವತ್ತು ಕೂಡ ಅವರ ವಾಕ್ಯದಿಂದ ಆಗ್ತಾನೇ ಇರ್ತದೆ. ಪ್ರಿಯರೇ, ಒಂದು ವೇಳೆ ನಾವು ತಪ್ಪಾಗಿ ಜೀವಿಸಿದ್ದರೆ, ಅವರನ್ನು ಬಿಟ್ಟು ನಾವು ಪಾಪದ ಅವಸ್ಥೆಗೆ ಬಿದ್ದು ಹೋಗಿದ್ದರೆ, ಇದು ಈ ಸಂಜೆಯಲ್ಲಿ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ದೇವರಲ್ಲಿ ಕೇಳೋಣ, ಅಪ್ಪ, ನಾನು ಸೋತು ಹೋದವನಾಗಿದ್ದೇನೆ, ಸೋತು ಹೋದವಳಾಗಿದ್ದೇನೆ. ನನ್ನನ್ನು ನಿನ್ನ ರಕ್ತದಿಂದ ಮತ್ತೊಂದು ಆವರ್ತಿ ತೊಳೆದು ನಿನ್ನ ಚಿತ್ತದಂತೆ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಿ ನನ್ನನ್ನು ನಡೆಸಪ್ಪ ಅಂತೇಳಿ ಹೃದಯಪೂರ್ವಕವಾಗಿ ನಾವು ಬಿಟ್ಟು ಕೊಡುತ್ತಾ ಹೇಳೋಣ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧಿಸೋಣ. ಆರಾಧನೆ ನಿಮಗೆ ಆರಾಧನೆ,
ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧಿಸೋಣ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧಿಸೋಣ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿನಗೆ ಆರಾಧನೆ. ಪ್ರಿಯರೇ, ದೇವರನ್ನ ಅರಿಯದೆ ಧರ್ಮಶಾಸ್ತ್ರದಲ್ಲಿ ತಲ್ಲೀನನಾಗಿ ಯೇಸುವನ್ನ ಹಿಂಬಾಲಿಸುತ್ತಿದ್ದ ಅನೇಕರನ್ನ ನಾಶಪಡಿಸುತ್ತಾ ಸ್ತೆಫನನ ಕೊಲೆಗೆ ಕೂಡ ಕಾರಣನಾದ ಸೌಲ ಯೇಸುವಿನೊಂದಿಗೆ ಒಂದಾಗಿ ಎನ್ಕೌಂಟರ್ ಆಗಿ ಅವರನ್ನು ಸ್ವೀಕರಿಸಿದ ಮೇಲೆ ಅವನನ್ನು ನಡೆಸಿದ್ದು ಪರಿಶುದ್ಧಾತ್ಮರು. ಅವನ ಮಾರ್ಗ ಯೇಸುವಾದರು. ಇವತ್ತು ನನ್ನ ನಿಮ್ಮ ಒಬ್ಬೊಬ್ಬರ ಮಾರ್ಗ ಯೇಸುವಾಗಿದ್ದಾರೆ. ಆದರೆ ನಾವು ನಮ್ಮ ಇಷ್ಟಕ್ಕೆ ಎಷ್ಟೋ ಬಾರಿ ನಡೆದಿದ್ದೇವೆ. ಎಷ್ಟೋ ಬಾರಿ ನಮ್ಮ ಇಷ್ಟಗಳಿಗೆ ನಾವು ಜೀವಿಸಿದ್ದೇವೆ. ಇವತ್ತು ನಾವು ಕೇಳೋಣ, ಅಪ್ಪ ಯೇಸಪ್ಪ, ನಿನ್ನ ಮಾರ್ಗದಲ್ಲಿ ಪ್ರೇಷಿತರು ಪೌಲ, ಅನೇಕ ಪ್ರವಾದಿಗಳು, ರಕ್ತ ಸಾಕ್ಷಿಗಳು ನಿನ್ನ ಮಾರ್ಗದಲ್ಲಿ ನಡೆದರು. ಅಪ್ಪ, ನಿನ್ನ ಮಾರ್ಗ ಕೂಡ ಮುಂಚೆನೇ ಗೊತ್ತಾಗ್ತಾ ಇತ್ತಪ್ಪ. ಆ ರೀತಿಯಲ್ಲಿ ಅವರನ್ನು ನಡೆಸಿದ್ರಿ ಅಪ್ಪ. ಆದ್ದರಿಂದಲೇ ಅವರು ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಿದರು. ಇವತ್ತು ನಾವು ನಿನ್ನ ಮಾರ್ಗದಲ್ಲಿ ಯಾಕೆ ನಡಿಲಿಕ್ಕಾಗ್ತಾ ಇಲ್ಲ ಅಂದರೆ, ನಿಮ್ಮ ಇರುವಿಕೆ, ನಿಮ್ಮ ವಾಕ್ಯದಲ್ಲಿರ್ತಕ್ಕಂಥ ಆತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ತಾ ಇಲ್ಲಪ್ಪ. ಯೇಸುವೆ, ಇವತ್ತು ನಮ್ಮೊಬ್ಬೊಬ್ಬರನ್ನು ನಿಮ್ಮ ಆ ವಾಕ್ಯದಲ್ಲಿರ್ತಕ್ಕಂಥ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸೋಪ್ಪ. ನಾವು ಒಬ್ಬೊಬ್ಬರನ್ನು ನಿಮ್ಮ ಆತ್ಮನ ನಡೆಸುವಿಕೆಯಲ್ಲಿ ನಮ್ಮನ್ನು ನಡೆಸಪ್ಪ. ದೃಢವಾಗಿ ನಾವು ನಿಲ್ಲಲು, ಐಕ್ಯತೆಯಿಂದ ನಿಲ್ಲಲು, ಬಲವಾಗಿ ನಿಲ್ಲಲು ಯೇಸುವೆ, ಈ ಒಂದು ಆರಾಧನೆಯಲ್ಲಿ ನಮ್ಮ ಒಬ್ಬೊಬ್ಬರ ಅಂತರಂಗಗಳನ್ನು ಬಲಪಡಿಸಿ ನಡೆಸಿರಿ ಅಂತ ಹೇಳಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ನಿನ್ನ ಮಾರ್ಗದಲ್ಲಿ ನಾಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ಕೇಳೋಣ. ಮತ್ತೊಮ್ಮೆ ಕೇಳೋಣ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆ. ಕೇಳಿ ಮತ್ತೊಮ್ಮೆ ಕೇಳಿ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆ. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಬರಲಿ ಅಂತರಂಗದಿಂದ. ನಿಮಗೆ ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ,
ನೀನಿಲ್ಲದೆ ಬೇರೆ ಆಧಾರವಿಲ್. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನೇಸು. ನಿನ್ನ ಹಾಗೆ ಹಾಗೆ ದೇವರು ಭುವಿಯಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳವೆ. ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧಿಸೋಣ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧಿಸೋಣ ಎಲ್ಲರೂ. ಆರಾಧನೆ ನಿಮಗೆ. ಸ್ತೋತ್ರಪ್ಪ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಯೇಸುವೆ. ನನ್ನೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸ್ತೋತ್ರಪ್ಪ, ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುತ್ಕೊಳ್ಳೋಣ ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಳಗಡೆ ಜಾಗ ಇದೆ, ಬಂದ್ಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮತ್ತಾಯನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ 7ರಿಂದ 9 ವಾಕ್ಯಗಳು, 7, 8, 9, 3 ವಾಕ್ಯಗಳನ್ನು ನಾವು ನೋಡುವಾಗ ಯಾವ ರೀತಿ ಆರಾಧನೆ ಬೇಕು, ಯಾವ ರೀತಿ ಬೇಡ ಅಂತ ಯೇಸು ಅಲ್ಲಿ ಹೇಳ್ತಾರೆ ನೋಡಿ. ಕಪಟಿಗಳೇ, ನೋಡಿ, ಆ ಜನರನ್ನ, ಅಂದು ಯೇಸುವನ್ನ ಹಿಂಬಾಲಿಸುತ್ತಿದ್ದ ಆ ಜನರನ್ನ ನೋಡಿ ಯೇಸು ಹೇಳುವ ಮಾತು ಕಪಟಿಗಳೇ ಅಂತೇಳಿ. ಯಾಕೆ ಅಂದರೆ ಅವರ ಒಳಗಡೆ ಯೇಸು ಇಲ್ಲ, ಪರಿಶುದ್ಧಾತ್ಮನಿಲ್ಲ. ಅವರ ಒಳಗಡೆ ಹೃದಯ ಕಠಿಣವಾಗಿದೆ, ಮಾತುಗಳು ಮಾತ್ರ
ದೇವರ ವಾಕ್ಯವನ್ನು ಮಾತನಾಡುತ್ತೆ ಅಥವಾ ಬೋಧನೆಯನ್ನು ಬೋಧಿಸ್ತಾ ಇದ್ದಾರೆ, ಕಟ್ಟುನಿಟ್ಟಾದ ಶಿಸ್ತುಗಳನ್ನು ಪಾಲಿಸ್ತಾ ಇದ್ದಾರೆ. ಆದ್ದರಿಂದ ಯೇಸುಸ್ವಾಮಿ ಆ ಮಾತನ್ನು ಇವತ್ತು ಕೂಡ ನನಗೂ ನಿಮಗೂ ಹೇಳ್ತಾರೆ. ಯಾರಿಗೆ ಅಂದರೆ, ಹೃದಯದಲ್ಲಿ ಕಾಠಿಣ್ಯತೆಯನ್ನು ತುಂಬಿಕೊಂಡು, ಸ್ವಾರ್ಥವನ್ನು ತುಂಬಿಕೊಂಡು, ಪರರನ್ನು ಪ್ರೀತಿಸದೆ, ದೇವರ ವಾಕ್ಯಗಳನ್ನು ಬಾಯಲ್ಲಿ ಹೇಳುತ್ತಾ ಹೃದಯವನ್ನು ದೇವರಿಂದ ದೂರ ಇರಿಸಿಕೊಂಡು ಒಂದು ವೇಳೆ ನಾವು ಜೀವಿಸುತ್ತಿರುವುದಾದರೆ ನನಗೂ ಕೂಡ ಸೇರಿ ಯೇಸು ಹೇಳ್ತಾರೆ ಕಪಟಿ ಎಂಬುದಾಗಿ. ಆದ್ದರಿಂದ ಆ ವಾಕ್ಯವನ್ನು ಓದೋಣ. 7ನೇ ವಾಕ್ಯ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಯೆಶಾಯನ ಪ್ರವಾದನೆ ಇದು. 29:13 ಯೆಶಾಯನ ಗ್ರಂಥದಲ್ಲಿ ಯೆಶಾಯ ಅಂದು ಪ್ರವಾದನೆ ಮಾಡಿದ ಸಂದೇಶ ಇದು. ಯಾಕೆಂದರೆ ಅಂದಿನ ಆ ಜನರು ಹೃದಯದಿಂದ ದೇವರನ್ನು ಆರಾಧಿಸ್ತಾ ಇರಲಿಲ್ಲ. ಹೃದಯದಲ್ಲಿ ದೇವರು ಅವರಿಗೆ ಇರಲಿಲ್ಲ. ಅವರಿಗೆ ವಾಕ್ಯಗಳು ಗೊತ್ತಿತ್ತು, ಅವರು ದೇವಾರಾಧನೆಗೆ ಹೋಗ್ತಾ ಇದ್ರು, ದೇವರನ್ನು ಆರಾಧಿಸ್ತಾ ಇದ್ರು, ಅದು ಬಾಹ್ಯವಾಗಿ ಮಾತ್ರವೇ. ಆದರೆ ದೇವರಿಗೆ ಬಾಹ್ಯವಾದ ಆರಾಧನೆ ಬೇಕಾಗಿಲ್ಲ. ಅಂತರಂಗದ ಆರಾಧನೆಯನ್ನು ದೇವರು ಬಯಸ್ತಾರೆ. ಹೃದಯದಿಂದ ಆರಾಧನೆ ದೇವರು ಬಯಸ್ತಾರೆ. ಯಾಕೆಂದರೆ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ ಆರಾಧಕರನ್ನು ನೀವು ಬೈಬಲಲ್ಲಿ ನೋಡ್ತೀರಾ. ಉದಾಹರಣೆಗೆ ಪೌಲ ಮತ್ತು ಸೀಲ ಹೃದಯದಲ್ಲಿ ಹೊಸದಾಗಿ ಹುಟ್ಟಿದರು. ಹೊಸದಾಗಿ ಹುಟ್ಟಿ ಸೆರೆಮನೆಯಲ್ಲಿ ಅವರು ಆರಾಧಿಸುವಾಗ ಆ ಸೆರೆಮನೆ ಕತ್ತಲೆ ಕೋಣೆಯಾಗಿದ್ದರೂ ಕೂಡ ಅವರ ಆರಾಧನೆ ಮಾಡುವಾಗ ಅಲ್ಲಿ ಬೆಳಕುಂಟಾಯಿತು. ಅಲ್ಲಿ ದೇವರು ಇಳಿದು ಬಂದರು, ದೇವರ ಸಾನ್ನಿಧ್ಯ ಅನುಭವಿಸಿದರು. ಅಲ್ಲಿದ್ದಂಥ ಆ ಶತಾಧಿಪತಿ ಮಾನಸಾಂತರಗೊಂಡ, ಅವನ ಇಡೀ ಕುಟುಂಬ ರಕ್ಷಣೆಗೆ ಬಂತು. ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಎಷ್ಟು ಕುಟುಂಬಗಳು ನಿಜವಾಗ್ಲೂ ಮಾನಸಾಂತರಗೊಂಡಿದೆ, ರಕ್ಷಣೆಗೆ ಬಂದಿದೆ, ನೀವೇ ಯೋಚನೆ ಮಾಡಿ. ಸೊ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಹೃದಯದ ಕಂಡೀಷನ್, ನಮ್ಮ ಅಂತರಂಗದ ಕಂಡೀಷನ್. ಅದಕ್ಕೇನೆ ಸೊ ಇಲ್ಲಿ ಮುಂದಿನ ವಾಕ್ಯ 8, 9 ಓದೋಣ. ಬರಿಯ ಮಾತಿನ ಮನ್ನಣೆಯೇ ನೀಯುತ್ತಾ, ಬರೀ ಬಾಯಿಂದ ಆರಾಧನೆ ಮಾಡುತ್ತಾ, ಉದಾಹರಣೆಗೆ ಈಗ ಆಡಿದ ಹಾಡು, ಓಕೆನಾ, ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ ಹೇಳಿದ್ದೀವಿ, ಸಮರ್ಪಿಸಿದ್ದೀವ? ಯೋಚನೆ ಮಾಡಿ. ಈಗ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಬಿಟ್ರೆ ನಿಮ್ಮನ್ನು ಯಾರು ನಡೆಸ್ತಾರೆ? ಯೇಸುವಿನ ನಡೆಸುವಿಕೆ ಆನಂದವಾಗಿರುತ್ತಾ ಅಥವಾ ದುಃಖವಾಗಿರುತ್ತಾ? ಇವತ್ತು ಬರೀ ಆನಂದ ಇದೆಯಾ? ಇರ್ಬೋದು. ಯಾವಾಗ? ಆವಾಗ ಪ್ರಾರ್ಥನೆಗೆ ಬಂದಾಗ, ದೇವರ ವಾಕ್ಯ ಸ್ವಲ್ಪ ಆಲಿಸುವಾಗ, ಆರಾಧನೆ ಮಾಡುವಾಗ ಸ್ವಲ್ಪ ಅನುಭವ ಆಗ್ಬೋದು. ಆದರೆ ವಾಸ್ತವವಾಗಿ ನಾವು ವಾಪಸ್ ನಮ್ಮ ಕೆಲಸ ಕಾರ್ಯಗಳಿಗೆ ಹೋದಾಗ ಎಲ್ಲ ಕಳ್ಕೊಳ್ತೀವಿ. ಅದು ಅಲ್ಲ. ಇಲ್ಲಿ ನೋಡಿ, ಈ ಬೈಬಲಲ್ಲಿ ಬರೆಯಲ್ಪಟ್ಟ ಜೀವಿಸಿದಂಥ ವ್ಯಕ್ತಿಗಳನ್ನು ನೀವು ಗಮನಿಸಿ ನೋಡಿ. ಪೌಲ ದೇವರ ವಾಕ್ಯವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿ ಯೇಸು ಕ್ರಿಸ್ತರೊಂದಿಗೆ ಎನ್ಕೌಂಟರ್ ಆಗಿ ತಕ್ಷಣ ಅವನು ಹೋಗ್ತಾನೆ. ಎಲ್ಲಿಗೆ? ದೇವರ ಸೇವೆಯನ್ನು ಮಾಡಲು. ಅಲ್ಲಿ ಅನೇಕ ಅಪಾಯಗಳು ಬರುತ್ತೆ. ಅವನನ್ನು ಒಂದು ಮಂಕ್ರಿಯಲ್ಲಿಟ್ಟು ಕಳಿಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಕಳಿಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಆತನ ದಿನ 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 ಆತ್ಮೀಕವಾದ ಒಂದು ದೃಢತೆ ಹೆಚ್ಚಾಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಸ್ಟಾರ್ಟಿಂಗಲ್ಲಿ ಅದು ಮಾಡ್ದ, ನಂತರ ನೀವು ನೋಡಿ, ಹೊಡಿತೀರಾ ಹೊಡೀರಿ, ಸಾಯಿಸ್ತೀರಾ ಸಾಯಿಸ್ರಿ. ಯಾಕೆಂದರೆ ಆತ್ಮ ಸ್ಟ್ರಾಂಗ್ ಆಗೋಯ್ತು, ಆತ್ಮ ಬಲಗೊಳಿಸ್ಕೊಂಡಿದ್ದಾನೆ. ಆದ್ದರಿಂದಲೇ ಈಗ ಹೊರಗಡೆ ವಾಕ್ಯ ಹೇಳ್ತಿದ್ದ, ತುಡಿತಾ ಇತ್ತು ಅವನ ಹೃದಯ ಹೇಳಬೇಕು ಅಂತ. ಈಗ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಸೆರೆಮನೆಯಲ್ಲಿ ಹೆಂಗೆ ತಪ್ಪಿಸ್ಕೊಳ್ಳೋದನ್ನೋ ಆಲೋಚನೆ ಅವನಿಗಿಲ್ಲ. ಇಲ್ಲಿ ದೇವರ ಸಾನ್ನಿಧ್ಯವನ್ನು ಇವರಿಗೆ ಹೇಗೆ ಪರಿಚಯ ಮಾಡಿಕೊಡೋದು ನಾನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನನ್ನನ್ನು ನಿಮ್ಮನ್ನು ಜೈಲಿಗೆ ಹಾಕಿದ್ರೆ ನನ್ನನ್ನು ಬಿಡಿಸೋರು ಯಾರಪ್ಪ, ಯಾವಾಗ ಬಂದು ಕರ್ಕೊಂಡು ಹೋಗ್ತಾರಪ್ಪ, ಯಾರು ಬರ್ತಾರಪ್ಪ ಜಾಮೀನಿಗೆ ಅಂತ ಯೋಚನೆ ಮಾಡ್ಬೋದು. ಆದರೆ ಪೌಲ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಯೋಚನೆನೇ ಮಾಡಿಲ್ಲ. ಅವರಿಬ್ಬರೂ ಕೂಡ ಇಲ್ಲಿ ಈ ಕತ್ತಲೆಯಲ್ಲಿ ಪರಲೋಕದ ಬೆಳಕನ್ನು ಹೇಗೆ ಇವರ ಅನುಭವಕ್ಕೆ ತರೋದು ಅಂತೇಳಿ ಯೋಚನೆ ಮಾಡಿ ಅವರಿಬ್ಬರೂ ಕೂಡ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಇವತ್ತು ಪ್ರಿಯ ಸಹೋದರ ಸಹೋದರಿ, ಕುಟುಂಬಗಳಾಗಿ ಬಂದಿದ್ದೇವೆ. ಇನ್ನು 1ನೇ ತಾರೀಕು ಈ ಮನೆಯಲ್ಲಿ ಒಂದು ಕುಟುಂಬವಾಗಿ ಮಾರ್ಪಡಿಸ್ತಾರೆ ದೇವರು. ಈ ಕುಟುಂಬವನ್ನು ಕಟ್ಟಲಿಕ್ಕೆ ಇವರು ಮನಸ್ಸು ಮಾಡಿದ್ದಾರೆ. ಈ ಕುಟುಂಬಗಳಲ್ಲಿ ಹೊಸದಾಗಿ ಮದುವೆ ಆಗಲಿಕ್ಕಿರ್ತಕ್ಕಂಥ ಹೆಣ್ಣುಮಗಳು ಯೇಸುವನ್ನು ತನ್ನ ಹೃದಯದ ರಾಜನಾಗಿ ಪ್ರಭುವಾಗಿ
ಸ್ವೀಕಾರ ಮಾಡಿಬಿಟ್ರೆ ಆ ಕುಟುಂಬ ಪರಲೋಕದ ಕುಟುಂಬವಾಗ್ತದೆ. ಆ ಕುಟುಂಬದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಆನಂದ, ಶಾಂತಿ, ಸಮಾಧಾನ ನೆಲೆಗೊಳ್ಳುತ್ತದೆ. ಪ್ರಿಯ ಸಹೋದರ ಸಹೋದರಿ, ಇದನ್ನ ಅರಿತ್ಕೋಬೇಕು ನಾವು. ಅದರಿಂದ ಬರಿಯ ಮಾತಿನ ಮನ್ನಣೆಯನ್ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ. ಯಾವುದು ದೂರ ಇದೆ? ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಿಗಳು, ಫರಿಸಾಯರು ಯಾರೂ ಕೂಡ ಯೇಸುವನ್ನು ಪ್ರೀತಿಸಲಿಲ್ಲ. ಯಾರಾದರೂ ಪ್ರೀತಿಸಿದ್ರೆ ಯೇಸುವನ್ನು? ಎಲ್ಲ ರಿಜೆಕ್ಟ್ ಮಾಡಿದ್ದೆ. ಹೃದಯದಲ್ಲಿ ಒಬ್ಬರಲ್ಲೂ ಯೇಸು ಇಲ್ಲ. ಯೇಸು ಹೇಳಿದ್ರು, ನಾನೇ ದೇವರ ಪುತ್ರ, ನಾನೇ ದೇವರ ಮಗ. ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಬದಲಾಗಿ ಅವ್ರನ್ನ ಬೈದ್ರು, ಅವರನ್ನು ಹೀಯಾಳಿಸಿದ್ರು, ಕೆಟ್ಟ ಮಾತುಗಳನ್ನು ಮಾತಾಡಿದ್ರು, ನಿಂದನೆಗಳನ್ನು, ಅವಮಾನಗಳನ್ನು ಅವರ ಮೇಲೆ ಹೊರಿಸಿದ್ರು ಪ್ರಿಯರೇ. ಆದರೂ ಕೂಡ ಯೇಸು ಅವ್ರನ್ನ ಪ್ರೀತಿಸಿದ್ರು, ಇವತ್ತು ಪ್ರೀತಿಸ್ತಾರೆ. ಅದರಿಂದ ಈ ವಾಕ್ಯದ ಪ್ರಕಾರ ಬರಿಯ ಮಾತಿಂದ ಆರಾಧನೆ ಮಾಡುವ ಮಕ್ಕಳು ನಾನು ನೀವಾಗಬಾರ್ದು. ಪ್ರೈಸ್ ದ ಲಾರ್ಡ್. ಬರಿಯ ಮಾತಿನ ಮನ್ನಣೆಯನ್ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೊಂದು ಉಪದೇಶಿಸುತ್ತಾ ಈ ಜನರೆನೆಗೆ ಮಾಡುವ ಆರಾಧನೆ ಏನಾಗಿದೆ? ಇವತ್ತು ನಾವು ವ್ಯರ್ಥವಾದ ಆರಾಧನೆ ಸಾಯೋ ತನಕ ಮಾಡಿದರೂ ಕೂಡ ಯೇಸು ಕ್ರಿಸ್ತರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಲೂ ತಂದೆ ದೇವರನ್ನ ಯಾರು ಆರಾಧಿಸಬೇಕು ಅಂತೇಳಿ ಯೇಸು ಹೇಳ್ಬಿಟ್ಟಿದ್ದಾರೆ. ಸಮಾರಿಯ ಸ್ತ್ರೀಗೆ ಹೇಳಿದ್ರು, ನೋಡಮ್ಮ, ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ತಂದೆಯನ್ನು ಆರಾಧಿಸಬೇಕೆಂದು ಅವರು ಬಯಸ್ತಾರೆ ಅಂತೇಳಿ. ಹಾಗಾದರೆ ಆತ್ಮದಿಂದಲೂ ಸತ್ಯದಿಂದಲೂ ನೀನು ನಾನು ಆರಾಧಿಸಬೇಕಾದ್ರೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿದ ಆ ಯೇಸು ನನ್ನ ಅಂತರಂಗಕ್ಕೆ ಬರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನಾಗೆ ಆರಾಧನೆ ಮಾಡ್ಲಿಕ್ಕಾಗಲ್ಲ. ಆಡ್ಬೋದಷ್ಟೇ, ಸ್ತೋತ್ರ ಮಾಡ್ಬೋದಷ್ಟೇ, ಕಿರ್ಚ್ಬೋದು, ಕೂಗ್ಬೋದಷ್ಟೇ. ಹೆಂಗೆ ಗೊತ್ತಾ? ಆ ಬಾಳನ ವಿಗ್ರಹಕ್ಕೆ ಆರಾಧನೆ ಮಾಡಲಿಕ್ಕೆ ಸುಮಾರು 450 ಮಂದಿ ಇದ್ರಲ್ವಾ. ಅವ್ರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೋ ಸಂಜೆ ತನಕ ಏನು ಮಾಡಿದ್ರು? ಕೂಗಿದ್ರು, ಕಿರ್ಚಿದ್ರು. ರಿಸಲ್ಟ್ ಏನು ಹೇಳಿ? ಅವ್ರ ಬಟ್ಟೆಗಳು ಹರ್ಕೊಂಡ್ರು, ಅವ್ರ ಚರ್ಮ ಹರ್ಕೊಂಡ್ರು, ಗಂಟ್ಲು ಕಿತ್ತೋಯ್ತು. ಏನೇ ಮಾಡಿದ್ರು ಕೂಡ ಯಾರೂ ಬಂದಿಲ್ಲ ಪ್ರಿಯರೇ. ಆದರೆ ಈ ಎಲಿಯ ಕಿರ್ಚಲಿಲ್ಲ, ಕೂಗ್ಲಿಲ್ಲ. ಒಂದೇ ಪ್ರಾರ್ಥನೆ ಸಣ್ಣದಾಗಿ, ಏನಂತ? ಪರಲೋಕ ಭೂಲೋಕದ ಒಡೆಯನು ನೀನಾಗಿದ್ದೀಯಪ್ಪ, ಸರ್ವಶಕ್ತ ದೇವನು ನೀನಾಗಿದ್ದೀಯಪ್ಪ. ಇವತ್ತು ನಿನ್ನ ಇರುವಿಕೆಯನ್ನ ಇಲ್ಲಿರೋರೆಲ್ಲ ಅನುಭವಿಸಬೇಕು ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ಪ್ರಿಯರೇ. ಪರಲೋಕದಿಂದ ದೊಡ್ಡ ಒಂದು ಬೆಂಕಿ ಇಳಿದು ಬಂತು. ಆ ಬಲಿ ವಸ್ತುವನ್ನು ದಹಿಸಿ ಹಾಕ್ತು. ದೇವರ ಮಹಿಮೆ ಎಲಿಯನ ಮುಖಾಂತರ ಪ್ರಕಟವಾಯಿತು. ಆರಾಧನೆಗಳು ನಿಜವಾಗಲೂ ಇಂದಿಗೂ ಕೂಡ ಆ ರೀತಿಯಾಗಿರಬೇಕು ಪ್ರಿಯರೇ. ಯಾಕೆಂದರೆ ಎಲಿಯನ ಅಂತರಂಗದಲ್ಲಿ ವಿಶ್ವಾಸವಿತ್ತು, ಆತನಲ್ಲಿ ಭರವಸೆ ಇತ್ತು. ಆತನು ಭರವಸೆ ಇಟ್ಟಿದ್ದು ದೇವರಲ್ಲಿ. ಅದಕ್ಕಿಂತಲೂ ಮಿಗಿಲಾಗಿ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮಲ್ಲಿ ಪರಿಶುದ್ಧಾತ್ಮರಿದ್ದಾರೆ, ದೇವರ ಆತ್ಮರಿದ್ದಾರೆ. ದೇವರ ಆತ್ಮರನ್ನು ಹೊಂದಿದ ನಾವು ನಿಜವಾಗ್ಲೂ ಆರಾಧಿಸುವಾಗ ಆ ದೈವ ಸಾನ್ನಿಧ್ಯ ನಮಗೆ ಆ ಜಾಗದಲ್ಲಿ ಅನುಭವಕ್ಕೆ ಬರುತ್ತೆ. ಈ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ನನ್ನ ಅಂತರಂಗವನ್ನು ನಿಜವಾಗ್ಲೂ ಒಂದು ಸಾರಿ ಅವಲೋಕನ ಮಾಡಿ ನೋಡಬೇಕು. ಬರೀ ಮಾತಿನಿಂದ ನಾನು ಆರಾಧಿಸ್ತಾ ಇದ್ದೀನ? ಇಲ್ಲ, ಯೇಸುವನ್ನು ನಾನು ಪಡೆದುಕೊಂಡು, ಪವಿತ್ರಾತ್ಮರನ್ನು ನಾನು ಪಡ್ಕೊಂಡು, ಹೊಸದಾಗಿ ಹುಟ್ಟಿದ ಮಗನಾಗಿ ಮಗಳಾಗಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಹೃದಯದಿಂದ ಆರಾಧಿಸ್ತಾ ಇದ್ದೀನ ಅನ್ನುವ ಒಂದು ಅವಲೋಕನ ಮಾಡಿ ನೀವು ಆರಾಧನೆ ಮಾಡೋದಾದರೆ ಖಂಡಿತವಾಗಲೂ ಈ ಜಾಗದಲ್ಲೇ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು, ಮಾತ್ರವಲ್ಲ ನಿಮಗೆ ಬೇಕಾದ ಬಿಡುಗಡೆ ನೀವು ಕೇಳಲೇಬೇಡಿ ಪ್ರಿಯರೇ, ಬಿಡುಗಡೆಯನ್ನು ಅವರೇ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಪೌಲಶೀಲರು ಇವರೆಲ್ಲ ಬಿಡುಗಡೆ ಆಗಬೇಕು ಅಂತ ಏನಾದರೂ ಹೇಳಿ ಪ್ಲಾನ್ ಮಾಡಿ ಆರಾಧನೆ ಮಾಡಿದ್ರ? ಇಲ್ಲ. ದೇವ ನಿನ್ನ ಸಾನ್ನಿಧ್ಯ ನೋಡಿ, ದೇವರ ಪ್ರಸನ್ನತೆಯಲ್ಲಿ ಏನಿದೆ ಅಂದರೆ ಬಿಡುಗಡೆ ಇದೆ. ಪ್ರೈಸ್ ದ ಲಾರ್ಡ್. ನೀವು ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ದೇವರ ಸಾನ್ನಿಧ್ಯ ಇಳಿದು ಬಂದಾಗ, ಪರಿಶುದ್ಧಾತ್ಮನ ಸಾನ್ನಿಧ್ಯ ಇಳಿದು ಬಂದಾಗ ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕವಾದ ಪ್ರಯಾಣದಲ್ಲಿ ಏನೆಲ್ಲ ಕಟ್ಟುಗಳಿದೆಯೋ ಎಲ್ಲ ಕಟ್ಟುಗಳು ಮುರಿಯಲ್ಪಡ್ತದೆ, ಸರಪಳಿಗಳು ಮುರಿಯಲ್ಪಡ್ತದೆ. ನೀವು ಸ್ವತಂತ್ರರಾಗ್ತೀರಾ. ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು, ಪರಿಶುದ್ಧಾತ್ಮನ ಸಾನ್ನಿಧ್ಯವನ್ನು, ತಂದೆ ದೇವರ ಪ್ರೀತಿಯನ್ನು ನಾವು ಒಬ್ಬೊಬ್ಬರು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇವತ್ತು ನಾವು ನಮ್ಮನ್ನೇ ಬಿಟ್ಕೊಡೋಣ. ನಮ್ಮನ್ನು ಒಂದು ಸಾರಿ ಅವಲೋಕನ ಮಾಡೋಣ. ನಾನು ಈ ಒಂದು ಆತ್ಮೀಕವಾದ ಪ್ರಯಾಣದಲ್ಲಿ ಎಲ್ಲಾದರೂ ಎಡವಿ ಬಿದ್ದಿದ್ರೆ ಸಾರಿ ಕೇಳೋಣ.
ಯೇಸುವಿನಲ್ಲಿ ಕೇಳೋಣ. ಅಪ್ಪ ಯೇಸುವೆ, ಪೌಲ ಸೀಲರು ಸ್ತುತಿಸುವಾಗ ನೀವೇ ಇದ್ದಿದ್ದು, ಎಲಿಯನು ಸ್ತುತಿ ಮಾಡುವಾಗಲೂ ಕೂಡ ನೀವೇ ಇದ್ದಿದ್ದು. ಇವತ್ತು ನಾನು ಸ್ತುತಿ ಮಾಡುವಾಗ ನೀವೇ ಇರೋದು. ಅವತ್ತು ಅವರು ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಿದ್ರು. ಇವತ್ತು ನನಗೂ ಆ ಸಾನ್ನಿಧ್ಯ ಬೇಕಪ್ಪ. ನಾನು ಕೂಡ ನಿನ್ನನ್ನು ಅನುಭವಿಸ್ಬೇಕಪ್ಪ. ನಿನ್ನ ಪ್ರೀತಿಯನ್ನು ನಾನಿವತ್ತು ಈ ಮನೆಯಲ್ಲಿ ಸವಿಬೇಕಪ್ಪ. ನನ್ನ ಆತ್ಮದಲ್ಲಿ ನಾನು ಆನಂದಿಸಬೇಕಪ್ಪ. ನಿನ್ನ ಸಾನ್ನಿಧ್ಯ ಮಾತ್ರವೇ ನನಗೆ ಆನಂದವನ್ನು ಕೊಡುವಂಥದ್ದು, ಬೇರೆ ಯಾರಿಂದಲೂ ಯಾವುದರಿಂದಲೂ ಸಾಧ್ಯ ಇಲ್ಲ ಎಂಬ ಭರವಸೆಯಲ್ಲಿ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ. ನಾವೆಲ್ಲರೂ ಎದ್ದು ನಿಲ್ಲೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಬರೀ ಮಾತಿನ ಮನ್ನಣೆಯನ್ನೀಯುತ್ತ, ನರಕಲ್ಪಿತ ಕಟ್ಟಳೆಗಳನ್ನು ದೇವರ ವಾಕ್ಯವೆಂದು ಬೋಧಿಸುತ್ತಾ ನೀವು ಮಾಡುವ ಆರಾಧನೆ ಬೇಡ ಅಂತ ಯೇಸು ಹೇಳಿದ್ದಾರೆ. ಇವತ್ತು ನಾವು ಹಾಡುಗಳನ್ನು ಕಲಿತು ಹಾಡುವಾಗ ಅದೇ ಪರಿಸ್ಥಿತಿ. ಹಾಡುಗಳನ್ನು ಹೃದಯದಲ್ಲಿ ಮೊದಲು ಅನುಭವಿಸೋಣ. ಹಾಡಿನ ಸಾಲುಗಳಲ್ಲಿರುವ ಕ್ರಿಸ್ತನನ್ನು ಅಂತರಂಗದಲ್ಲಿ ಅನುಭವಿಸೋಣ. ಈ ಸುಂದರವಾದ ಈ ಸಂಜೆಯಲ್ಲಿ ಅಪ್ಪ, ನಿನ್ನ ಸಾನ್ನಿಧ್ಯ ನನಗೆ ಬೇಕು, ನಿನ್ನ ಆ ಪ್ರಸನ್ನತೆ ನನಗೆ ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಯಸೋಣ ಪ್ರಿಯರೇ. ಯಾಕೆಂದರೆ ಯೇಸು ನಮ್ಮ ಜೊತೆ ಇದ್ದಾರೆ, ಯೇಸು ನಮ್ಮೊಂದಿಗಿದ್ದಾರೆ. ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಅಂತರಂಗ ಯೇಸುವಿನ ಮುಂದೆ ಬಟ್ಟ ಬಯಲಾಗಿದೆ. ಆದ್ದರಿಂದ ಆ ಯೇಸುವನ್ನು ನಾವು ಆತ್ಮಿಕವಾದ ಕಣ್ಣುಗಳನ್ನು ತೆರೆದು ನೋಡುತ್ತಾ ಹೇಳೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಎಲ್ಲರೂ ವಿಶ್ವಾಸದಿಂದ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ, ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಒಪ್ಪಿಸಿಕೊಟ್ಟು ಹೇಳೋಣ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಗಾಬ್ರಿಯೇಲ್ ದೂತನು ಮರಿಯಳಿಗೆ ಒಂದು ಸಂದೇಶವನ್ನು ತಂದಾಗ, ಆ ಸಂದೇಶವನ್ನು ಮಾತೆ ಮರಿಯಳಿಗೆ ಹೇಳಿದಾಗ, ಇದು ನಿನ್ನ ವಾಕ್ಯದಂತೆ ನನಗಾಗಲಿ, ಈ ದಾಸಿಯನ್ನು ನೆನೆಸಿಕೊಂಡ ಆತನಿಗೆ ಧನ್ಯವಾದ ಎಂಬುದಾಗಿ ಮಾತೆ ಮರಿಯಳು ಹೇಳುತ್ತಾಳೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನನ್ನ ನಿಮ್ಮ ಒಂದು ಸರದಿಯಾಗಿದೆ. ಇವತ್ತು ನಿಜವಾಗಲೂ ದಾಸನನ್ನ
ದಾಸಿಯು ನಾ ಅಂತ ನಾವು ಬಾಯಿಂದ ಹೇಳೋದು ಬೇಡ. ನಮ್ಮ ಹೃದಯಗಳನ್ನು ಕರ್ತನ ವಾಕ್ಯಕ್ಕೆ ಬಿಟ್ಟುಕೊಟ್ಟು ನಾವು ಇವತ್ತು ಹೇಳೋಣ, ಎಸಪ್ಪ, ನಿನ್ನ ವಾಕ್ಯಕ್ಕೆ ದಾಸನು ನಾನು, ನಿನ್ನ ವಚನಕ್ಕೆ ದಾಸಿಯು ನಾನು. ಏಕೆಂದರೆ ನಿನ್ನ ವಚನವನ್ನು ಆಲಿಸಿ ಅದರಂತೆ ನಡೆಯುವವರು ಮಾತ್ರವೇ ಧನ್ಯರು ಎಂಬುದಾಗಿ ನೀವು ಹೇಳಿದ್ದೀರಾ. ಯೇಸುವೆ, ಈ ಒಂದು ಕುಟುಂಬದಲ್ಲಿ ಈ ಒಂದು ಸಂಜೆಯ ವೇಳೆಯಲ್ಲಿ ಈ ಸಾಲುಗಳನ್ನು ಅರಿಕೆ ಮಾಡುತ್ತಾ ನಮ್ಮ ಹೃದಯದಿಂದ ನಿಮಗೆ ಆರಾಧನೆ ಮಾಡುವಾಗ ಅಪ್ಪ, ಈ ಒಂದೊಂದು ವಾಕ್ಯದ ಸಾಲುಗಳು ನಮ್ಮಲ್ಲಿ ಮಾಂಸವಾಗಲಿ ಅಪ್ಪ. ಈ ಒಂದೊಂದು ವಚನಗಳು ನಮ್ಮಲ್ಲಿ ಫಲವಾಗಿ ಮಾರ್ಪಡಲಿ ಅಪ್ಪ. ಈ ಒಂದೊಂದು ವಚನದಲ್ಲಿರುವಂಥ ಪರಿಶುದ್ಧ ಆತ್ಮರು ನಮ್ಮ ಅಂತರಂಗದಲ್ಲಿ ಚಲಿಸಲಿ ಅಪ್ಪ. ಈ ಒಂದೊಂದು ವಚನದಲ್ಲಿರುವ ಬೆಳಕು ನಮ್ಮಲ್ಲಿರುವ ಕತ್ತಲೆಯನ್ನು ದೂರ ಮಾಡಲಿ ಅಪ್ಪ. ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ನಾವು ಹೇಳ್ತೇವೆ ಅಪ್ಪ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಒಪ್ಪಿಸಿಕೊಡುತ್ತಾ ಹೇಳೋಣ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು. ಒಪ್ಪಿಸಿಕೊಡುತ್ತಾ ಹೇಳೋಣ ಮತ್ತೊಂದು ಆವರ್ತಿ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಇದು ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ನೀ ನನ್ನ ರಕ್ಷಕನೋ ಅಪ್ಪ. ಯೇಸುವೆ, ನೀನು ನನ್ನ ವೈದ್ಯನೋ ಅಪ್ಪ. ಇದು ವೈದ್ಯನು ಈ ಸಮಯದಲ್ಲಿ ನಿಮ್ಮ ಅಂತರಂಗದಲ್ಲಿ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ನೀವು ಒಪ್ಪಿಸಿಕೊಟ್ಟು, ಇದು ಅಪ್ಪ, ನೀವೇ ನನ್ನ ಸರ್ವಸ್ವ, ನನ್ನ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸ್ತೇನೆ ಎಂಬುದಾಗಿ ಯಾರೆಲ್ಲ ನಿಮ್ಮನ್ನು ಬಿಟ್ಟುಕೊಟ್ಟು ಆರಾಧನೆ ಮಾಡ್ತಾ ಇದ್ದೀರೋ, ನಿಮ್ಮ ಒಳಗಡೆ ನಿಮ್ಮ ಆತ್ಮದಲ್ಲಿ ಒಂದು ಕ್ರಿಯೆಯನ್ನು ಪರಿಶುದ್ಧಾತ್ಮರು ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಕಾಣೋದಿಲ್ಲ ಪ್ರಿಯರೇ, ಅದು ಯಾರಿಗೂ ಕಾಣೋದಿಲ್ಲ ಪ್ರಿಯರೇ. ಅವರು ಮಾಡುವ ಆಪರೇಷನ್ ಯಾರಿಗೂ ಕಾಣೋದಿಲ್ಲ. ಅವರು ಮಾಡುವ ಆಪರೇಷನ್ ಹಿತವಾಗಿರ್ತದೆ. ಇದೋ ನಿಮ್ಮ ಮಧ್ಯದಲ್ಲಿ ನಿಮ್ಮಲ್ಲೇ ದೇವರು ಕಾರ್ಯ ಮಾಡ್ತಿದ್ದಾರೆ. ಅವರು ವೈದ್ಯನಾಗಿದ್ದಾರೆ. ಆ ವೈದ್ಯನು ನಮ್ಮ ಅಂತರಂಗವನ್ನು ರಿಪೇರಿ ಮಾಡುವ, ಹೊಸ ಹೃದಯವನ್ನಾಗಿ ಮಾರ್ಪಡಿಸಿಕೊಡುವ ವೈದ್ಯನಾಗಿದ್ದಾರೆ ಪ್ರಿಯರೇ. ದಾವೀದನಿಗೆ ಹೊಸ ಹೃದಯವನ್ನು ಕೊಟ್ಟ ದೇವರು, ಹೊಸ ವಾಗ್ದಾನವನ್ನು ಕೊಟ್ಟು ಆ ವಾಗ್ದಾನವನ್ನು ನೆರವೇರಿಸಿದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಆ ದೇವರನ್ನು ನೋಡುತ್ತಾ ಎಲ್ಲರೂ ಕೂಡ ದಾಸನು ನಾ ಅಂತೇಳಿ ನಮ್ಮನ್ನೇ ಬಿಟ್ಟುಕೊಟ್ಟವರಾಗಿ ಹೇಳೋಣ ಮತ್ತೊಂದು ಆವರ್ತಿ, ದಾಸನು ನಾ ದೇವಾ, ದಾಸನು ನಾ ದೇವಾ. ನಂಬಿಕೆ ಉಳ್ಳವರಾಗಿ, ದಾಸನು ನಾ ದೇವಾ, ದಾಸನು ನಾ. ಪ್ರಿಯರೇ, ನಾವು ಹೇಳೋಣ ಇವತ್ತು ಅವರಿಗೆ,
ನನ್ನ ಪಾಲಕನು ಪೋಷಕನು ನೀವೇ ಆಗಿದ್ದೀರಿ. ಯೇಸು ಹೇಳಿದರು, ನಾನು ನಿಮಗೆ ಪೋಷಕರನ್ನು ಕೊಡ್ತೇನೆ. ಈ ಪೋಷಕ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಆ ಪೋಷಕನಾದ ಪರಿಶುದ್ಧಾತ್ಮರನ್ನು ನಮ್ಮ ಅಂತರಂಗದಲ್ಲಿ ಚೈತನ್ಯಪಡಿಸಿಕೊಳ್ಳೋಣ. ಏಕೆಂದರೆ ಈ ಅಂತರಂಗದಲ್ಲಿ ವಾಸ ಮಾಡುವ ಪರಿಶುದ್ಧಾತ್ಮರು ನಮ್ಮನ್ನು ಯೇಸುವಿನ ದಾರಿಯಲ್ಲಿ ನಡೆಸ್ತಾರೆ, ಯೇಸುವಿನ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಮಾತ್ರವಲ್ಲ, ಅವರೇ ನಮ್ಮ ಆಶ್ವಾಸನೆ ಆಗಿದ್ದಾರೆ, ನಮ್ಮ ಹೋಪ್, ನಮ್ಮ ನಿರೀಕ್ಷೆ ಅವರೇ ಆಗಿದ್ದಾರೆ ಪ್ರಿಯರೇ. ಅವರ ಮಾತುಗಳೇ ನಮಗೆ ನಿರೀಕ್ಷೆಯಾಗಿದೆ ಪ್ರಿಯರೇ. ಆಶ್ವಾಸನೆ ಅವರು ಕೊಟ್ಟದ್ದಾಗಿದೆ. ಈ ಲೋಕದಲ್ಲಿ ಬೇರೆ ಯಾರು ಆಶ್ವಾಸನೆ ಕೊಟ್ಟರೂ ಕೂಡ ಆ ಆಶ್ವಾಸನೆಗಳು ನೆರವೇರೋದಿಲ್ಲ. ಏಕೆಂದರೆ ಯಾರು ಕೂಡ ಜೀವಿಸಲು ಸಾಧ್ಯವಿಲ್ಲ ಪ್ರಿಯರೇ. ನಿನ್ನೆ ಇವತ್ತು ನಾಳೆ ಸದಾ ಜೀವಿಸಲು ಶಕ್ತನಾದವರು ಒಬ್ಬರೇ ಒಬ್ಬರು, ಅವರೇ ಯೇಸು. ಅವರು ಜೀವಿಸುತ್ತಿರುವುದರಿಂದ ಅವರು ಹೇಳಿದ ಮಾತುಗಳನ್ನು ನೆರವೇರಿಸಲು ಶಕ್ತನಾಗಿದ್ದಾರೆ. ಅವರು ಹೇಳ್ತಾರೆ, ನಾನೇ ನಿಮ್ಮ ಆಶ್ವಾಸನೆ, ನಾನೇ ನಿಮ್ಮ ಹೋಪ್, ನಾನೇ ನಿಮ್ಮ ನಿರೀಕ್ಷೆ ಅಂತ ಹೇಳ್ತಿದ್ದಾರೆ. ಮಾತ್ರವಲ್ಲ, ನನ್ನ ಮುಂದಿನ ಬಲ ಅವರೇ ಆಗಿದ್ದಾರೆ, ನನ್ನ ಮುಂದಿನ ಬಲ ಅವರೇ ಆಗಿದ್ದಾರೆ. ಮುಂದಿನ ವರ್ಷಗಳಲ್ಲಿ ನಾನು ಯೇಸುವಿನ ಮಗನಾಗಿ ಮಗಳಾಗಿ ಜೀವಿಸಲು ನನಗೆ ಬಲ ಯೇಸುವೇ ಆಗಿದ್ದಾರೆ, ಪರಿಶುದ್ಧಾತ್ಮನಾಗಿದ್ದಾರೆ. ಅವರನ್ನು ನಾವೆಲ್ಲರೂ ಕೂಡ ಅನುಭವಿಸುತ್ತಾ ಹೇಳೋಣ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಹೇಳೋಣ ಸೇರಿ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ಮತ್ತೊಂದು ಆವರ್ತಿ ನಂಬಿಕೆ ಉಳ್ಳವರಾಗಿ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ ದಾಸನು ನಾ. ಆರಾಧಿಸುವೆ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಆರಾಧಿಸುವೆ ಪೂರ್ಣ ಹೃದಯ. ಒಪ್ಪಿಸಿಕೊಟ್ಟು ಆರಾಧಿಸೋಣ. ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ಮತ್ತೊಂದಾವರ್ತಿ ಆರಾಧನೆ ಒಂದು ಸೇವೆಯಾಗಿದೆ. ಕಮಾನ್ ಹೃದಯದಿಂದ ಆರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ.
ಕಮನ್ ಸೇರಿ ಒಟ್ಟಿಗೆ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು. ಬಿಟ್ಟುಕೊಟ್ಟು ಆರಾಧನೆ ಮಾಡೋಣ ಎಲ್ಲರೂ. ದಾಸಳು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಆರಾಧಿಸುವೆ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ. ನಮ್ಮ ಮಧ್ಯೆ ಯೇಸು ಇದ್ದಾರೆ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆ ದಾಸನು, ಆ ದಾಸನು ನಾನೇ, ದಾಸಿ ನಾನೇ. ಆತನ ದಾಸನು ದಾಸಿ ಆಗಿರುವ ನಾವು ಆರಾಧನೆ ಮಾಡೋಣ ಪ್ರಿಯರೇ, ಆರಾಧನೆ ಮಾಡೋಣ ಪ್ರಿಯರೇ. ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವ ಆ ಯೇಸುವನ್ನು ಆರಾಧನೆ ಮಾಡೋಣ. ಆರಾಧನೆಗೆ ಯೋಗ್ಯನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಜೀವಿಸುವ ದೇವನನ್ನು ಆರಾಧನೆ ಮಾಡೋಣ, ಜೀವಂತ ದೇವರನ್ನು ಆರಾಧನೆ ಮಾಡೋಣ, ನಮ್ಮ ರಕ್ಷಕನನ್ನು ಆರಾಧನೆ ಮಾಡೋಣ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಸ್ತುತಿಗೆ ಯೋಗ್ಯನಾದ ದೇವರಿಗೆ ಆರಾಧನೆ ಮಾಡೋಣ. ಓ ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸಪ್ಪ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ ಪ್ರಿಯರೇ. ಹೃದಯದಿಂದ ಪ್ರಾರ್ಥನೆ ಮಾಡಿ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿ ಪ್ರಿಯರೇ, ಆರಾಧನೆ ಮಾಡಿ ಪ್ರಿಯರೇ. ಆರಾಧನೆಗೆ ಯೋಗ್ಯನಾದ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಓ ರ ರ ರ ರ ರ ರ ರ ರ, ಓ ರ 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 ರ. ಯೇಸುವೇ ಹಾಲೆಲೂಯಾ, ಯೇಸುವೇ ವಂದನೆ, ವಂದನೆ, ವಂದನೆ. ಯೇಸುವೇ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಗ್ಲೋರಿ, ಗ್ಲೋರಿ, ಗ್ಲೋರಿ. ಹೋಲಿ, 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 ಹೋಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆಗೆ ಯೋಗ್ಯನು ನಮ್ಮ ಮಧ್ಯದಲ್ಲಿದ್ದಾರೆ. ಆತನಿಗೆ ನಮ್ಮನ್ನೇ ಪೂರ್ತಿಯಾಗಿ ಮತ್ತೊಂದು ಆವರ್ತಿ ಒಪ್ಪಿಸಿಕೊಡಿ ಪ್ರಿಯರೇ. ಅವರ ಇರುವಿಕೆಯನ್ನು ಅನುಭವಿಸಿ ಪ್ರಿಯರೇ. ಅವರ ವಚನಗಳಿಗಾಗಿ ತವಕ ಪಡಿ ಪ್ರಿಯರೇ. ಅವರು ನಮ್ಮೊಂದಿಗೆ ಮಾತನಾಡುವ ದೇವನಾಗಿದ್ದಾರೆ. ಅವರ ಒಂದೊಂದು ಮಾತುಗಳ ಮುಖಾಂತರ ನಮ್ಮ ಆತ್ಮವನ್ನು ಚೈತನ್ಯಪಡಿಸುವ ದೇವನಾಗಿದ್ದಾರೆ. ಪೇತ್ರನು ಹೇಳಿದಂತೆ ನೀವು ಕೂಡ ಹೇಳಿ ಇವತ್ತು ಸಂಜೆ, ಅಪ್ಪ ನಾನು ಯಾರ ಬಳಿಗೆ ಹೋಗಲಿ, ಅಪ್ಪ ನಾನು ಯಾರ ಬಳಿಗೆ ಹೋಗಲಿ, ಅಪ್ಪ ನಾನು ಅನೇಕ ರೀತಿಯಲ್ಲಿ ಕುಂದಿ ಹೋಗಿದ್ದೇನೆ, ಅನೇಕರಲ್ಲಿ ನಾನು ಅಪ್ಪ ಯೇಸುವೆ ನಾನು ಪ್ರಯತ್ನಿಸಿದ್ದೇನೆ, ಆದರೆ ಎಲ್ಲೂ ಕೂಡ ನನಗೆ ಉತ್ತರ ಇಲ್ಲ ಕರ್ತನೆ. ಇದು ಪೇತ್ರನು ಹೇಳಿದಂತೆ ನಾನು ನೀವು ಹೇಳೋಣ, ಯೇಸುವೆ ಹೋಗುವುದಾದರೂ ಯಾರ ಬಳಿಗೆ
ಏಕೆಂದರೆ ಜೀವ ಕೊಡುವಂಥ ವಾಕ್ಯ, ನನ್ನ ಜೀವನಕ್ಕೆ ಒಂದು ಮಾರ್ಗ ನಿನ್ನ ವಾಕ್ಯಗಳಾಗಿದೆ. ಆ ವಾಕ್ಯದಿಂದ ನನ್ನೊಂದಿಗೆ ಮಾತನಾಡ್ರಿ ಅಪ್ಪ, ನನ್ನೊಂದಿಗೆ ಮಾತನಾಡ್ರಿ ಅಪ್ಪ, ನನ್ನೊಂದಿಗೆ ಮಾತನಾಡ್ರಿ ಅಪ್ಪ, ನನ್ನೊಂದಿಗೆ ಮಾತನಾಡ್ರಿ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಮಾತನಾಡಿ 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 ಅಪ್ಪ, ಮಾತನಾಡಿ ಅಪ್ಪ, ಮಾತನಾಡಿ ಅಪ್ಪ, ಮಾತನಾಡಿ ಅಪ್ಪ, ಮಾತನಾಡಿ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ ವಂದನೆ, ವಂದನೆ. ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಿತ್ಯ ಸಹಾಯಕನೇ ಸ್ತೋತ್ರ ರಾಜ, ನಿತ್ಯ ಸಹಾಯಕನೇ ಸ್ತೋತ್ರ ರಾಜ.